ರಾಜ್ಯ ರಾಜಕೀಯದಲ್ಲಿ ಅದೇನೇ ದಾಖಲೆಗಳನ್ನ ಮಾಡ್ತಾ ಹೋದ್ರು ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆಶಿ ಅವರಿಗೆ ಒಳೊಳಗೆ ಎಲ್ಲೋ ಒಂದ್ ಕಡೆ ಇರುತ್ತೆ ಆಸೆ, ನಾನು ಮುಂದಿನ ಸಿಎಂ ಆಗ್ಬೇಕು, ಇನ್ನು 2.5 ವರ್ಷನಾದ್ರೂ ನನಗೆ ಸಿಎಂ ಆಗ್ಬೇಕು ಅಂತ. ಇನ್ನು ದಾಖಲೆಯನ್ನ ಸರಿಗಟ್ಟಿದ ದಿನವೇ ಕುರ್ಚಿ ಕಬಳಿಸಿದ್ರ ಡಿಕೆಶಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ನಾನೇ ಸಿಎಂ ಆಗೋದು ಅಂತ ಎಲ್ಲೋ ಒಂದ್ ಕಡೆ ಸಂದೇಶವನ್ನ ಸಾರಿದ್ರ ಡಿಸಿಎಂ. ಕುರ್ಚಿ ಮೇಲೆ ಕುಳಿತಿದ್ದನ್ನ ಸಚಿವರು ಕೂಡ ನೋಡ್ತಾರೆ. ಹೀಗಿರುವಾಗ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರಿಗೆ ಇನ್ನೂ ಕೂಡ ಕುರ್ಚಿ ಆಸೆ ಹೋಗಿಲ್ಲ. ಸಿದ್ದರಾಮಯ್ಯ ಅವರ ಮುಂದೆ ಕುಳಿತು ಡಿಕೆ ಶಿವಕುಮಾರ್ ಅವರು ಹರಟೆ ಹೊಡಿತಾರೆ ಕುರ್ಚಿ ಮೇಲೆ ಕೂತು. ನಾವು ದೃಶ್ಯದಲ್ಲಿ ನೋಡ್ತಾ ಇರ್ತೀವಿ, ಡಿಸಿಎಂ ಡಿಕೆಶಿ ಅವರು ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ತಮ್ಮ ದಾಖಲೆಯನ್ನ ಸರಿಗಟ್ಟಿದ ಅಥವಾ ಹೊಸ ದಾಖಲೆಯ ಮೆಟ್ಟಿಲೇರಿದಂತಹ ಸಂಭ್ರಮಾಚರಣೆಯಲ್ಲಿ ಸಿಎಂ ಆಗಿದ್ದುಕೊಂಡಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಇರುವಂತದ್ದು. ಇಂಥ ವೇಳೆ ಡಿಕೆಶಿ ಅವರಿಗೆ ಎಲ್ಲೋ ಕುರ್ಚಿಯ ಆಸೆ, ಇದನ್ನೆಲ್ಲ ನೋಡ್ಕೊಂಡು ನಾನು ಕೂಡ ಇಂಥ ಒಂದು ಸಾಧನೆಯನ್ನ ಅಥವಾ ದಾಖಲೆಯನ್ನ ಮಾಡಬೇಕು, ನನ್ನ ಕೈಯಲ್ಲೂ ಕೂಡ ಈ ಒಂದು ಅಧಿಕಾರ ಇರಬೇಕು ಅನ್ನುವಂತ ಆಸೆ ಅವರಿಗೆ ಹೆಚ್ಚಾಯ್ತಾ ಅನ್ನುವಂತ ಅನುಮಾನ ಮೂಡುತ್ತೆ. ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ಟಿದ ದಿನವೇ ಕುರ್ಚಿ ಮೇಲೆ ಅವರು ಕೂತಿರುವಂತ, ಅಂದ್ರೆ ಅವರು ಫೀಲ್ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇರುವಂತದ್ದು. ಇದೆಲ್ಲೋ ಒಂದ್ ಕಡೆ ಸಚಿವರು ಕೂಡ ನೋಡ್ತಾರೆ, ಅಕ್ಕಪಕ್ಕ ಕೂತಂತಹ ಸಚಿವರಾಗಿರ್ಬಹುದು, ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದವರಾಗಿರಬಹುದು. ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರಿಗೆ ಒಳಗೆ ಆಸೆ ಇನ್ನೂ ಹಾಗೆ ಇದೆ, ಅಥವಾ ಈ ಸಂಭ್ರಮದಲ್ಲಿ ಅವರಿಗೆ ನಾನು ಈ ಸ್ಥಾನಕ್ಕೆ ಬರಬೇಕು ಅನ್ನುವಂತ ಆಸೆಯೇ ಹೆಚ್ಚಾಗ್ತಿದೆ ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಅನ್ನುವಂಥದ್ದು ಇನ್ನೂ ಕೂಡ ಹಾಗೇ ಉಳಿದಿದೆ. ಆ ಬಿಸಿ ಇನ್ನೂ ಆರಿಲ್ಲ. ಕುರ್ಚಿ ಕಾದಾಟದ ಬಿಸಿ ಹಾಗೇ ಇದೆ. ಅಂದ್ರೆ ಯಾರಾಗ್ತಾರೆ 2.5 ವರ್ಷ ಸಿಎಂ ಅನ್ನುವಂಥದ್ದು, ಅದು ನಾನೇ ಅಂತ ಡಿಸಿಎಂ ಡಿಕೆಶಿ ಅವರು ಎಲ್ಲೋ ಮನಸ್ಸಿನಲ್ಲಿಯೇ ಹೇಳ್ಕೋತಾ ಇದ್ದಾರಾ, ಅಥವಾ ಅವರಿಗೆ ಆ ಆಸೆ ಇನ್ನೂ ಇದೆಯಾ ಅನ್ನುವಂಥದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಈಗ್ಲೂ ಕೂಡ ಅಂದ್ರೆ ದಾಖಲೆಯನ್ನ ಸರಿಗಟ್ಟಿದ ಆಗ್ಲೂ ಕೂಡ ಅವ್ರು ಹೇಳ್ತಾರೆ, ಇದು ಎಲ್ಲವೂ ಕೂಡ ನಾನು ದಾಖಲೆಯನ್ನ ಮಾಡಬೇಕು ಅನ್ನೋ ರೀತಿಯಾಗಿ ನಾನು ಮಾಡಿದ್ದಲ್ಲ, ನನ್ನ ಕರ್ತವ್ಯ ಏನಿದೆ ಅದನ್ನ ನಾನು ಸರಿಯಾಗಿ ನಿಭಾಯಿಸಿದ್ದೀನಿ ಅಂತ ಹೇಳಿರುವಂತದ್ದು. ಬ್ಯಾಡಗಿ ಶಾಸಕರಾದಂತ ಶ್ರೀ ಶಿವಣ್ಣವರೇ, ಇನ್ನೊಬ್ಬರು ಶಾಸಕರಾದಂತ ಶ್ರೀ UB ಬಣಕಾರ್ ಅವರೇ, ಶಾಸಕರಾದಂತ ಶ್ರೀನಿವಾಸ್ ಮಾನೆ ಅವರೇ, ಶಾಸಕರಾದಂತ ಯೂಸುಫ್ ಪಠಾಣ್ ಅವರೇ, ಶಾಸಕರಾದಂತ ಪ್ರಕಾಶ್ ಕೋಳಿವಾಡ್ ಅವರೇ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಸೋಮಣ್ಣ ಬೇವನಮರದವರೇ, ಮಾಜಿ ಸಚಿವರಾದಂತ ಆರ್ ಶಂಕರ್ ಅವರೇ, ಮಾಜಿ ಶಾಸಕರಾದಂತ ನೆಹರು ವಾಲೇಕರ್ ಅವರೇ, ಈ ಸಂಭ್ರಮಾಚರಣೆ ಮತ್ತೆ ಡಿಸಿಎಂ ಡಿಕೆಶಿ ಅವರಿಗೆ ಎಲ್ಲೋ ಒಂದ್ ಕಡೆ ಆಸೆ ಹೆಚ್ಚಾಗ್ತಾ ಇದೆಯಾ, ನಾನ್ ಸಿಎಂ ಪಟ್ಟ ಏರ್ಬೇಕು ಅನ್ನುವಂತಹ ವಿಚಾರ ನಡೀತಿದೆ. ಈ ಬಗ್ಗೆ ನಮ್ ಜೊತೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಏನಿದು ವಿಚಾರ, ಡಿಸಿಎಂಗೆ ಈಗ ಮತ್ತೆ ಆ ಆಸೆ ಹೆಚ್ಚಾಗ್ತಿದ್ಯಾ ಅನ್ನುವಂಥದ್ದು? ರಾಜ್ಯ ರಾಜಕೀಯದಲ್ಲಿ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಇವತ್ತು ದಾಖಲೆಯ ಮೇಲೆ ದಾಖಲೆಯನ್ನ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಅಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ಅವರಿಗೆ ಎಲ್ಲೋ ಒಂದ್ ಕಡೆ ಮುಂದಿನ ಸಿಎಂ ನಾನಾಗ್ಬೇಕು ಅನ್ನುವಂತ ಆಸೆ ಹೆಚ್ಚಾಗ್ತಿದ್ಯಾ ಅನ್ನುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಏನಂತಂದ್ರೆ ಇವತ್ತು ಒಂದು ಹಾವೇರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ದೇವರಾಜ ಅರಸು ಅವರ ಒಂದು ದಾಖಲೆಯನ್ನ ಮುರಿದ ಬಳಿಕ
ಸಿದ್ದರಾಮಯ್ಯನವರು ಸಿಎಂ ಸಿದ್ದರಾಮಯ್ಯನವರು ಮೊದಲ ಒಂದು ಕಾರ್ಯಕ್ರಮ ಅಂತೇಳಿ ಹಾವೇರಿ ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಇವತ್ತು ಇಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೆಡಿಕಲ್ ಕಾಲೇಜಿನ ಒಂದು ಉದ್ಘಾಟನೆ ಆಗಿರ್ಬೋದು, ಜೊತೆಗೆ ಸರ್ಕ್ಯೂಟ್ ಹೌಸ್ ಪ್ರವಾಸಿ ಮಂದಿರದ ಒಂದು ಉದ್ಘಾಟನೆ ಆಗಿರ್ಬೋದು, ಈ ರೀತಿ ಒಂದಷ್ಟು ಕಾರ್ಯಕ್ರಮ ಇರುತ್ತೆ. ಅದನ್ನು ಕೂಡ ನಾವು ನೋಡಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ವಿ. ಹಾಗೆ ಸಿದ್ದರಾಮಯ್ಯನವರು ಒಂದು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ವೇದಿಕೆ ಮೇಲೆ ಇರ್ತಕ್ಕಂತಹ ಒಂದು ಏನು ಸಿದ್ದರಾಮಯ್ಯ ಕೂತ್ಕೊಳ್ತಕ್ಕಂತಹ ಸಿಎಂ ಕುಳಿತುಕೊಳ್ಳುವಂತ ಕುರ್ಚಿಲು ಕೂಡ ಅವರು ಕೂತ್ಕೊಳ್ತಿದ್ರು ನಾವು ನೋಡ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ಭಾಷಣದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಆ ರೀತಿಯ ಹೇಳಿಕೆಗಳು ಕೂಡ ಕಂಡು ಬರೋದನ್ನ ನಾವು ನೋಡಿರುವಂತದ್ದು ಗಾಯತ್ರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಒಂದು ಬೆಳಗ್ಗೆ ಒಂದು ಭಾಷಣದಲ್ಲಿ ತಮ್ಮ ಒಂದು ಮಾಧ್ಯಮಕ್ಕೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕುರ್ಚಿ ಒಂದು ಕಾದಾಟ ಆಗಿರ್ಬೋದು ಅಥವಾ ಕುರ್ಚಿ ಚರ್ಚೆ ವಿಷಯ ಆಗಿರ್ಬೋದು, ಎಲ್ಲೋ ಅದು ನಿಂತಿಲ್ಲ, ಮತ್ತೆ ಅದು ಚಾಲ್ತಿಯಲ್ಲೇ ಇದೆ ಅಂತಂದು ಹೇಳ್ಬೋದು ಗಾಯತ್ರಿ. ಎಸ್, ಆಂತರಿಕವಾಗಿ ಎಲ್ಲೋ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಡಿಸಿಎಂ ಡಿಕೆಶಿ ಅವ್ರಿಗೆ ಈ ಜಟಾಪಟಿ ನಡೀತಿದ್ಯಾ ಆಂತರಿಕವಾಗಿ ಅವರವ್ರ ಮಧ್ಯೆ? ಅದನ್ನ ಇವರು ಇಂಥ ಸಂದರ್ಭದಲ್ಲಿ ನಾವು ಬಿಟ್ಕೊಟ್ರೆ ಇದು ನಮ್ಗೆ ತೊಂದರೆ ಆಗುತ್ತೆ ಅಂತ ಬಿಟ್ಕೊಡ್ತಿಲ್ವಾ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ. ಯಾಕಂದ್ರೆ ಮುಂದೆ ಅಥವಾ ಎದುರುಗಡೆ ಇದ್ದಾಗ ಏನು ಮಾತಾಡದೆ ಇದ್ದವರು ಒಂದು ವೇದಿಕೆ ಸಿಕ್ಕಾಗ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡುವಂಥದ್ದು, ಇಲ್ಲಿ ಏನೋ ಒಂದ್ ಕಡೆ ಆಂತರಿಕವಾಗಿ ಜಟಾಪಟಿ ನಡೀತಿದೆ ಅಂತ ಅನ್ಸುತ್ತೆ. ಖಂಡಿತ ಗಾಯತ್ರಿ. ಏನಂತಂದ್ರೆ ಇವತ್ತು ಒಂದು ಏನು ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಭಾಷಣವನ್ನ ನೋಡ್ಬೋದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಭಾಷಣವನ್ನು ನೋಡಿದಾಗ ಒಂದು ಹಂತದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮನದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕಾರ್ಯಗಳ ವಿಷಯವನ್ನ ತೆಗೆದುಕೊಂಡು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕೊಟ್ಟ ಮಾತಿಗೆ ನಾವು ಯಾವತ್ತು ಬದ್ಧ, ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನೋ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದ್ರು, ಆ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ರು ಅನ್ನೋದನ್ನ ನೋಡ್ಬೋದು. ಜೊತೆಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಹೇಳಿರೋ ವಿಷಯಕ್ಕೂ ಅದೇ ವೇದಿಕೆ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಮೊದಲು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಾತನ್ನು ಕೂಡ ಹೇಳ್ತಕ್ಕಂಥ, ಅಂದ್ರೆ ಅದೇ ವೇದಿಕೆಯಲ್ಲಿ ಸಾಕಷ್ಟು ಜನ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಇರ್ತಾರೆ. ಒಂದು ನಿಟ್ಟಿನಲ್ಲಿ ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರ್ತಿದ್ದಂತೆ ಅವರ ಅಭಿಮಾನಿಗಳು ಜೊತೆಗೆ ಎಲ್ಲ ಕಾರ್ಯಕರ್ತರು ದೊಡ್ಡ ರೀತಿಯಲ್ಲಿ ಆ ಘೋಷಣೆಯನ್ನ ಕೂಗುವಂತದ್ದು ನಾನು ನೋಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಜನರ ಒಂದು ಬೆಂಬಲವನ್ನ ನೋಡಿ, ಕಾರ್ಯಕರ್ತರ ಬೆಂಬಲವನ್ನು ನೋಡಿ ಒಂದು ನಿಟ್ಟಿನಲ್ಲಿ ಮಾತನ್ನ ತುಟಿ ಬಿಚ್ಚಿದ್ರು ಅನ್ನೋ ಒಂದು ಕಾಣಿಸುತ್ತೆ. ಯಾಕಂತಂದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದಾಗ ಅದೆಲ್ಲೋ ಒಂದ್ ಕಡೆ ಹಿಂದೆ ಏನೋ ಕುರ್ಚಿ ಬಗ್ಗೆ ಚರ್ಚೆಗಳು ನಡೆಯುತ್ತೋ ಆ ಕುರ್ಚಿ ಚರ್ಚೆ ಮತ್ತೆ ಮುಂದುವರಿದೆ ಅಂತ ಎದ್ದು ಕಾಣಿಸುತ್ತೆ ಗಾಯತ್ರಿ. ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಕಿರಣ್.